ಬೆಂಗಳೂರಲ್ಲಿ ಅದೆಷ್ಟೋ ಕಟ್ಟಡಗಳು ನಿಯಮ ಬಾಹಿರವಾಗಿ ನಿಯಮ ಉಲ್ಲಂಘಿಸಿ ನಿರ್ಮಾಣ ಮಾಡಲಾಗುತ್ತದೆ. ಹಲವು ಕಡೆ ಇದರಿಂದ ಅನಾಹುತಗಳು ಕೂಡ ಸಂಭವಿಸಿವೆ. ಇನ್ನು ಕೆಲವೆಡೆ ನಿಯಮ ಉಲ್ಲಂಘಿಸಿರುವ ಕಾರಣ ದಾಖಲೆಗಳು ಕೂಡ ಸಂಪೂರ್ಣ ಸಿಗುವುದಿಲ್ಲ. ಆದರೆ ಪೀಣ್ಯದ ಅಪಾರ್ಟ್ಮೆಂಟ್ ಒಂದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇಡೀ ಒಂದು ಬ್ಲಾಕ್ ಅನ್ನೇ ತೆರವು ಮಾಡೋದಕ್ಕೆ ಸೂಚಿಸಿದೆ. ಮತ್ತೆ ಕರ್ನಾಟಕಕ್ಕೆ ಮಳೆರಾಯ ಅಪ್ಪಳಿಸುತ್ತಾನೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಮಳೆಯಿಂದ ಕಂಗಾಲಾಗಿದ್ದ ಕರ್ನಾಟಕ ಜನತೆಗೆ ಇದೀಗ ಮಳೆರಾಯ ಮತ್ತೆ ಶಾಕ್ ಕೊಟ್ಟಿದ್ದಾನೆ. ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾದ ಫೆಂಗಲ್ ಚಂಡಮಾರುತ ರಾಜ್ಯಕ್ಕೂ ಕಾಲಿಟ್ಟಿದ್ದು ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿದಿದೆ. ತಮಿಳುನಾಡು, ಚೆನ್ನೈ, ಪುದುಚೇರಿ ಅಕ್ಷರಶಃ ನಲುಗಿ ಹೋಗಿದೆ. ರಾಜ್ಯದಲ್ಲಿ ಇನ್ನು 3-4 ದಿನ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಮಳೆ ಜೊತೆಗೆ ವಿಪರೀತ ಚಳಿಯೂ ಇರುವ ಕಾರಣಕ್ಕೆ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತೆಯಾಗಿ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ಅವರ ಹೊಸ ಚಿತ್ರ ಕಲ್ಟ್ನ ಶೂಟಿಂಗ್ ಸಂದರ್ಭದಲ್ಲಿ ಶೂಟಿಂಗ್ ಆಗಿ ಬಳಸ್ತಾ ಇದ್ದ ಡ್ರೋನ್ ಕೆಳಕ್ಕೆ ಬಿದ್ದು ಒಡೆದು ಹೋಗಿದೆ. ಪರಿಹಾರ ಕೇಳಿದ್ದಕ್ಕೆ ಆ ತಂತ್ರಜ್ಞರ ಮೇಲೆ ಜೈದ್ ಖಾನ್ ಅವರ ಬೆದರಿಕೆ ಹಾಕಿದ್ದಲ್ಲದೆ ಖಾಲಿ ಹಾಳಿಯ ಮೇಲೆ ಸಹಿ ಹಾಕಿಸಿಕೊಂಡು ಕಳಿಸಿದ್ದಾರೆ ಎನ್ನಲಾಗಿದೆ. ಆತ ಲಕ್ಷಾಂತರ ರೂಪಾಯಿ ಮೌಲ್ಯದ ಡ್ರೋನ್ ಒಡೆದು ಹೋಗಿದ್ದು ಹಾಗೂ ಅದರಿಂದ ಪರಿಹಾರವೂ ಬಾರದೆ ಇದ್ದಿದ್ದರಿಂದ ನೊಂದ ಆ ತಂತ್ರಜ್ಞ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ. ಈ ವಿಚಾರವೀಗ ಠಾಣೆಯ ಮೆಟ್ಟಿಲೇರಿದೆ. ಚನ್ನಪಟ್ಟಣ ನಗರ ಸ್ವಚ್ಛ ಮಾಡುವ ಉದ್ದೇಶದಿಂದ ಎಲ್ಲಾ ನಗರಸಭಾ ಸದಸ್ಯರ ಸಭೆ ಕರೆದಿದ್ದೇನೆ. ಚನ್ನಪಟ್ಟಣ ನಗರ ಬಹಳ ದುಸ್ಥಿತಿಯಲ್ಲಿದೆ. ಬಸ್ ಸ್ಟ್ಯಾಂಡ್, ಕಸ, ಯುಜಿಟಿ ಸಮಸ್ಯೆ ಇದೆ. ಇವೆಲ್ಲವನ್ನು ಕೂಡ ಮೊದಲು ಬಗೆಹರಿಸಬೇಕು. ಕುಮಾರಸ್ವಾಮಿ ಮಾಡಿರುವಂತಹ ಅಧ್ವಾನ ಸರಿಪಡಿಸಬೇಕು. ಕುಮಾರಸ್ವಾಮಿ ಏನು ಆಸಕ್ತಿ ಕ್ರಮ ಕೈಗೊಂಡಿಲ್ಲ. ಇಂದು ಸಭೆ ನಡೆಸಿ ನಿರಂತರವಾಗಿ ತಾಲೂಕು ಅಭಿವೃದ್ಧಿಗೆ ಮುಂದಾಗುತ್ತೇನೆ ಅಂತ ನೂತನ ಶಾಸಕ ಯೋಗೇಶ್ವರ್ ಹೇಳಿದ್ದಾರೆ.